ಇವಾಗಷ್ಟೇ ಒಬ್ಸೆಷನ್ ಮೂವಿ ನೋಡಿದ್ದೆ. ನನ್ನ ಕಸಿನ್ ಒಬ್ಬ ಫೋನ್ ಮಾಡಿ ಕೇಳಿದ, ಒಬ್ಸೆಷನ್ ಮೂವಿ ನೋಡು, ರಾತ್ರಿ ನೋಡು, 1.5 ಗಂಟೆ ಆಗುವಾಗಲ್ಲ ನೋಡು, ತುಂಬಾ ಹಾರರ್ ಆಗಿದೆ, ಅಂದ್ರೆ ಫೀಲ್ ಆಗಿದೆ ಅಂತ ಹೇಳಿದೆ. ಅದ್ರಲ್ಲಿ ಆಕ್ಚುಲಿ ಯಾವುದೇ ದೆವ್ವ ಭೂತ ಎಂಥದ್ದು ಇಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮನುಷ್ಯನ ವ್ಯಾಮೋಹ ಎಷ್ಟು ಭಯಾನಕವಾಗಿರ್ತದೆ ಅಂತ ತೋರಿಸುವಂತ ಒಂದು ಮೂವಿ ಆಗಿರ್ತದೆ ಅದು. ವಿಷಯ ಅಂತಿಲ್ಲ, ಒಬ್ಬ ಹುಡುಗಿಗೆ ಹುಡುಗನ ಮೇಲೆ ಆಗುವಂತ ಲವ್ ಅದು ಹೇಗೆ ಆಗ್ತದೆ ನಾನು ಹೇಳುದಿಲ್ಲ, ಅದು ಹೇಳುದೊಂದೇ, ನಾನು ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದೊಂದೇ. ಸೊ ಆ ಲವ್ ಯಾವ ಥರ, ಆ ವ್ಯಾಮೋಹ ಏನಿದೆ ಯಾವ ಥರ ಪೀಕ್ಗೆ ಹೋಗಿ ನಿಲ್ತದೆ ಅಂತ ತೋರಿಸುವಂಥ ಒಂದು ಮೂವಿ ಅಷ್ಟೇ. ಸೊ ಎಷ್ಟು ಏನು ಆ ಒಂದು ಒಬ್ಸೆಷನ್ ಅಂದರೆ ಗೊತ್ತಲ್ಲ, ವ್ಯಾಮೋಹ ಅಂತನೂ ಅಷ್ಟೊಂದು ಒಬ್ಸೆಸ್ಡ್ ಆಗಿರ್ತಲ್ಲ ಅವನ ಮೇಲೆ, ಅದನ್ನೊಂದು ಓವರಲ್ ಆಗಿ ತೋರಿಸುವಂಥದ್ದು. ಅದೇ ಒಂದು ಮೂವಿದು ಸ್ಟೋರಿ ಲೈನ್. ಅದರ ಇಡೆಯಲ್ಲಿ ನಿಮ್ಗೆ ಗೊತ್ತಲ್ಲ, ಇವಾಗಲೇ ಈ ಪೊಸೆಸಿವ್ನೆಸ್ ಅಂತೆಲ್ಲ ಕೇಳಿರ್ತೀರಲ್ಲ, ಅದು ಇದೆಲ್ಲ ಅದರ ಇಡೆಯಲ್ಲಿ ಬರ್ತದೆ ಅಷ್ಟೇ. ಮೂವಿದು ಒಂದು ಸ್ಟೋರಿ ಲೈನ್ ಮೇ ಬಿ ನಮ್ಗೆ ಇದಕ್ಕಿಂತ ಬೆಸ್ಟ್ ಅಂತ ಅನಿಸೋದು ನಮ್ಮ ಉಪೇಂದ್ರ ಅವರ ತಗೊಳೆ ಅಂತ ಒಂದು ಸಾಂಗಿದೊಂದು ಮೂವಿ ಉಂಟು, ಅದು ಹೆಸರು ಮರ್ತೋಯ್ತು ನನಗೆ. ಅದು ಕೂಡ ಇದೇ ಒಂದು ಸ್ಟೋರಿ ಎಲ್ಲ ಬರ್ತದೆ ಅನ್ಕೋದು. ನಾನು ಸಣ್ಣಿರುವಾಗ ನೋಡಿ ನನಗೆ ಸರಿ ನೆನಪಿಲ್ಲ. ಸೊ ಆ ಮೂವಿ ಹೆಸರು ಏನಂತ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನೇ ತಗೊಲೆ ಹೃದಯ ಬೇಕಾ, ಒಳ್ಳೆ ಸಾಂಗ್ ಅದು. ಮೇಕಿಂಗ್ ಎಲ್ಲ ಓಕೆ. ಆಮೇಲೆ ನಂಗೇನು ಅಷ್ಟು ದೊಡ್ಡ ಇಷ್ಟ ಆಗಲಿಲ್ಲ, ಅಷ್ಟೇನೋ ದೊಡ್ಡ ಒಂದು ಹೈಪ್ಗೆ ತಕ್ಕ ಇಲ್ಲ ಅದು. ಸುಮ್ಮನೆ ನಾನು ಅದಕ್ಕಿಂತ ಆಚೆದು ವಲ್ಗರ್ ಮೂವೀಸ್ ಕೂಡ ನೋಡಿದ್ದೇನೆ, ಅದರಿಂದಾಗಿ ಏನೋ ನನಗೆ ಇದಷ್ಟು ದೊಡ್ಡ ಇಷ್ಟ ಆಗಲಿಲ್ಲ, ಅಷ್ಟೊಂದು ಭಯ ಕೂಡ ಆಗಲಿಲ್ಲ. ಬಟ್ ಒಂದೊಂದು ಸೀನ್ಸ್ ಸ್ವಲ್ಪ ವಲ್ಗರ್ ಆಗಿ ಉಂಟು. ಬಟ್ ನಾನು ಅದಕ್ಕಿಂತ ಆಚೆ ಸ್ವಲ್ಪ ವಲ್ಗರ್ಸ್ ನೋಡಿದ್ದೇನೆ, ಅದರಿಂದಾಗಿ ಏನೋ ನನಗೆ ಈ ಒಬ್ಸೆಷನ್ ಮೂವಿದು ಸೀನ್ಸ್ ಎಲ್ಲ ಅಷ್ಟು ದೊಡ್ಡ ಒಂದು ಕ್ರೇಜ್ ಕೊಡಲಿಲ್ಲ. ಒಬ್ಸೆಷನ್ ಮೂವಿ ನೋಡಿದವರು ನಿಮಗೆ ಹೇಗೆ ಅನಿಸ್ತು ಅಂತಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯ ತಿಳಿಸಿ. ಇನ್ನು ಒಬ್ಸೆಷನ್ ಮೂವಿಗೆ ಸಮಾನ ಆಗಿರುವಂಥ ಬೇರೆ ಮೂವೀಸ್ ಇದ್ರೆ, ಅದಕ್ಕಿಂತ ಒಳ್ಳೆಯದಾಗಿರುವಂಥ ಬೇರೆ ಮೂವೀಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇನ್ನೂ ನೋಡೋದವರು ಹೋಗಿ ನೋಡಿ ಬನ್ನಿ, ನಿಮಗೆ ಹೇಗೆ ಅನಿಸ್ಬೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಆ ಒಂದು ಹೈಪ್ಗೆ ತಕ್ಕ ಇಲ್ಲ. ಓಕೆ ಮೂವಿ ಓಕೆ, ಬಟ್ ಒಂದು ಹೈಪ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಆ ಲೆವೆಲ್ಗೆ ಇಲ್ಲ ಅದಷ್ಟೇ. ನನ್ನ ಕಸಿನ್ ಬೇರೆ ರಾತ್ರಿ ಫುಲ್ ಕತ್ತಲ್ ಮಾಡಿ ಎಲ್ಲ ಕೂತ್ಕೊಂಡು ನೋಡಿದಂತೆ, ಒಳ್ಳೆ ಸೌಂಡ್ ಎಫೆಕ್ಟ್ ಎಲ್ಲ ಇಟ್ಟು. ಸೊ ಅವನಿಗೆ ಒಳ್ಳೆ ಒಪಿನಿಯನ್ ಉಂಟು ಆ ಮೂವಿ ಬಗ್ಗೆ. ಹೆದರಿದ್ದೇನೆ, ನನಗೆ ಒಂದು ಸ್ಟ್ರೆಚ್ಚಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು ಅರ್ಧದಲ್ಲಿ ಬಾಕಿ ಇಟ್ಟು ಮರುದಿನ ನೋಡಿ ಫಿನಿಶ್ ಮಾಡಿದೆ ಅಂತ ಹೇಳಿದ. ಸೊ ನನಗೆ ಹಾಗೇನಾಗಲಿಲ್ಲ, ನಾನು ಕೂತಲ್ಲಿ ನಿದ್ರೆ ಮಾಡಿದೆ. ಆ್ಯಕ್ಚುಲಿ ಒಂದು ಅರ್ಧ ಗಂಟೆಯಲ್ಲಿ ನಿದ್ರೆ ಮಾಡಿ ವಾಪಸ್ ಎದ್ದು ಆ ಒಂದು ಹುಕ್ ಸಿಗಲಿಲ್ಲ ಮೂವಿದು. ಸೊ ನನ್ನ ಅನಿಸಿಕೆ ಇದು ಈ ಮೂವಿಯ ಬಗ್ಗೆ. ಬೇರೆ ಯಾರಾದರೂ ನೋಡಿದ್ರೆ ನಿಮಗೆ ಒಳ್ಳೆ ಅನಿಸಿಕಿದ್ರೆ ಅದು ಅವರವರ ಟೇಸ್ಟ್, ಅವರವರ ಥಾಟ್ಸ್. ಶಾಕಿ ಟಾಕಿ ಸೈನಿಂಗ್ ಔಟ್. ಈ ಥರದ ಶಾರ್ಟ್ ಆ್ಯಂಡ್ ಸ್ವೀಟ್ ಮೂವಿ ರಿವ್ಯೂಸ್ಗಾಗಿ ಶಾಕಿ ಟಾಕಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್, ಬಾಯ್.